ಒಂದು ಟ್ರೈನು ಸರಿಯಾಗಿ ಕಾರ್ಯನಿರ್ವಹಿಸಬೇಕಂದ್ರೆ ಅದರ ಇಂಜಿನ್ ತುಂಬಾ ಮುಖ್ಯ ಆಗುತ್ತೆ. ಸೊ ಅದೇ ರೀತಿ ಮೂಗುತಿ ಮಲ್ಲಿ ಸೀರಿಯಲ್‌ನ ಪ್ರಧಾನ ನಿರ್ದೇಶಕರಾದಂತಹ ಆರವ್ ಕಾರ್ತಿಕ್ ಅವರು ನಮ್ಮ ಜೊತೆ ಇದ್ದಾರೆ. ಆಲ್ರೆಡಿ ಬಿಸಿ ಇದ್ದಾರೆ. ಬನ್ನಿ ಅವ್ರನ್ನ ಸ್ವಲ್ಪ ಡಿಸ್ಟರ್ಬ್ ಮಾಡ್ಕೊಂಡು ಬರೋಣ. ಓಕೆ. ಹಾಯ್ ಸರ್, ನೀವು ತುಂಬಾ ಬಿಸಿ ಇದ್ದೀರಾ ಅನ್ಕೊಳ್ತೀನಿ. ಸ್ವಲ್ಪ ನಮಗೆ ಟೈಮ್ ಕೊಡಿ. ಶೋರ್. ಓಕೆ ಸರ್, ಹೇಗಿದ್ದೀರಾ ಫಸ್ಟ್ ಆಫ್ ಆಲ್? ಹೇಗಿದ್ದೀರಾ ಸರ್? ನಾನು ಚೆನ್ನಾಗಿದ್ದೀನಿ. ಹೇಗ್ ನಡೀತಿದೆ? ಬಿಸಿ ಮೈಂಡಲ್ಲಿ ಇರ್ತೀರಾ? ಅದು ಇದು ತುಂಬಾ ಹೇಗ್ ನಡೀತಾ ಇದೆ ಮೂಗುತಿ ಮಲ್ಲಿ? ನಿಮ್ಮ ಮೊದಲ ಒಂದು ಡೆಬ್ಯೂ ನಿರ್ದೇಶನ ಇದು. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬರ್ತಾ ಇದೆ. ಹ್ಮ್. ಆ್ಯಂಡ್ ಇವಾಗ ಸದ್ಯದ ಮಟ್ಟಿಗೆ ನಿಮಗೆಲ್ಲ ಗೊತ್ತಿರುತ್ತೆ ಯಾವ ಥರ ಮೂಗುತಿ ಮಲ್ಲಿ ಬಂದಿದೆ ಅಂತೇಳಿ. ಹೌದು. ಸೊ ಇದು ಬಂದು ನಂದು ಡೆಬ್ಯೂ, ಅಂದರೆ ಹ್ಮ್. ನೀವು ಹೇಳ್ದಾಗೆ ಡೆಬ್ಯೂ. ಹ್ಮ್. ನಾನು ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ತಾ ಇದ್ದೀನಿ. ಹ್ಮ್ ಹ್ಮ್ ಸೊ ಯೂಶ್ವಲಿ ನಾನು ಕೂಡ ಒಬ್ಬ ಕಲಾವಿದ ಆಗಿದ್ದೆ. ಹೌದು. ಸೊ ನಂದು ಫಸ್ಟು ಸೀರಿಯಲ್ ಬಂದುಬಿಟ್ಟು ಯಶೋದೆ ಅಂತ ಕಲರ್ಸ್ ಹ್ಮ್. ಕನ್ನಡದಲ್ಲಿ ಮಾಡಿದ್ದೆ. ಸೊ ಲಾಂಗ್ ಬ್ಯಾಕ್ 2014 ಅದು. ಹ್ಮ್ ಹ್ಮ್ ಸೊ ಡೈರೆಕ್ಷನ್ ಮಾಡಬೇಕು ಅಂತ ತುಂಬ ಆಸಕ್ತಿ ಇತ್ತು ನನಗೆ. ಆ್ಯಂಡ್ ಅಪರ್ಚುನಿಟಿ ತುಂಬ ಟ್ರೈ ಮಾಡ್ತಿದ್ದೆ. ಹ್ಮ್ ಹ್ಮ್ ಬಟ್ ಗಾಡ್ಸ್ ಗ್ರೇಸ್ ನನಗೆ ಆರ್ಟಿಸ್ಟ್ ಆಗಿ ತುಂಬ ಅಪರ್ಚುನಿಟಿ ಬರ್ತಾ ಇತ್ತು. ಆ್ಯಸ್ Okay. ಶ್ರೀಗೌರಿ ಅಂತ ಸೀರಿಯಲ್ ಇತ್ತು, ಹೌದು. ಅದರಲ್ಲಿ ಮಾಡಿದೆ. ಸೊ ಇಲ್ಲಿ ಮೂಗುತಿ ಮಲ್ಲಿ ಹೇಗೆ ಬಂದೆ ಅಂದರೆ, ಇಟ್ ಈಸ್ ನನ್ನ ಫ್ರೆಂಡ್ ಅಜಯ್ ಸಿಂಹ ಅಂತ, Okay. ಇದರದ್ದು ಪ್ರೊಡ್ಯೂಸರ್ ಅವ್ರದ್ದು Okay. ಮೂಗುತಿ ಮಲ್ಲಿಗೆ. ಸೊ ಅವರು ಇನ್ಸಿಸ್ಟ್ ಮಾಡಿದ್ರು, ಅಂದರೆ ಹ್ಮ್ 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 ನಾವು ಹೆಂಗೂ ಡ್ರೀಮ್ ಎಲ್ಲ ಮಾಡ್ತಿದ್ವಿ, ಒಂದು ಏನಾದರೂ ಒಳ್ಳೆ ಪ್ರಾಜೆಕ್ಟ್ ಮಾಡಬೇಕು, ಶಾರ್ಟ್ ಮೂವಿ ಮಾಡಬೇಕು ಅಂತ ಹೇಳಿ. ಸೊ ಅದಕ್ಕೋಸ್ಕರ ಮೂಗುತಿ ಮಲ್ಲಿ ನನ್ನ ಪ್ರಾಜೆಕ್ಟ್ ಫಸ್ಟ್ ನೀನೇ ಡೈರೆಕ್ಷನ್ ಮಾಡು ಅಂತ ಹೇಳಿದೆ. Okay. ಸೊ ಸ್ವಲ್ಪ ಕಿಂಚಿತ ಏನು ಗೊತ್ತಿತ್ತು ಅದನ್ನೆಲ್ಲ ಮಿಕ್ಸ್ ಮಾಡಿ ನನ್ನ ಬೆಸ್ಟ್ ಎಫರ್ಟ್ ಏನಿದೆ ಅದನ್ನು ಕೊಟ್ಟಿದ್ದೀನಿ ಮೂಗುತಿ ಮಲ್ಲಿಗೆ. ಸೊ ಚೆನ್ನಾಗಿ ಬಂದಿದೆ, ದೇವ್ರ ದಯೆಗೆ. ಅದೇ ಸರ್, ನೀವು ಹೇಳ್ದಂಗೆ ಇದು ಮೊದಲ ಡೆಬ್ಯೂ ನಿಮ್ದು. ಕರೆಕ್ಟ್, ಹೌದು. ಸೊ ನಿಮ್ಮ ಮೊದಲ ನಿರ್ದೇಶನಕ್ಕೆ ಜನರ ರೆಸ್ಪಾನ್ಸ್ ಹೇಗಿದೆ? ಏನಂತಾರೆ ಈ ಸೀರಿಯಲ್ ಬಗ್ಗೆ? ನಾನು ಫಸ್ಟ್ ನನ್ನ ರೆಸ್ಪಾನ್ಸ್ ಅಂತ ತಗೊಳ್ಳೋದು ನನ್ನ ಮನೆಯವ್ರ ಹತ್ರ ಹ್ಮ್. ಬೇಸಿಕ್ಲಿ. ಸೊ ಯಾವತ್ತು ನನಗೆ ಆ್ಯಕ್ಚುಲ್ ಆಗಿ ನನಗೆ ಆಡಿಯನ್ಸ್ ಅಂತ ಇಲ್ಲಿವರೆಗೂ ನಾನು ಮಾಡಿರಲಿ, ಅಥವಾ ಯಾವುದೇ ಅವರು ಟಿ ವಿಯಲ್ಲಿ ಏನೇ ಟೆಲಿಕಾಸ್ಟ್ ಆಗಲಿ, ಸೀರಿಯಲ್ ಅಂದರೆ ತುಂಬ ಪಂಚಪ್ರಾಣ ನಮ್ಮ Okay. ಅಮ್ಮನಿಗಂತೂ. ಓಕೆ. ಸೊ ಅವ್ರಿಗೆ ಪಕ್ಕ ಗೊತ್ತಿದೆ ಸೀರಿಯಲ್ ಹೆಂಗೆ ಬರ್ತಿದೆ ಅಂತ. ಡ್ರಾಮಾ ಹೌದು, ತುಂಬ ಹೌದು. ಇಷ್ಟಪಡ್ತಾರೆ. ಓಕೆ. ಸೊ ಅವ್ರ ಹತ್ರ ನಾನು ಮಾಡಿದ್ದ ಡೈರೆಕ್ಷನ್ ನಾನು ಕೇಳಿರ್ತೀನಿ, ಹೇಗಿದೆ, ಎಲ್ಲಿ ಕರೆಕ್ಷನ್ ಮಾಡಬೇಕು, ಹಾಗೆ ಹೀಗೆ ಅಂತ ಹೇಳಿ. ಸೊ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಆ್ಯಂಡ್ ಇನ್ಫ್ಯಾಕ್ಟ್ ನೆಕ್ಸ್ಟ್ ಬಂದಿರೋದು ನಾವು ನನ್ನ ಫ್ರೆಂಡ್ಸ್ ಆಗಲಿ ಮತ್ತು ನಾನು ಫೀಡ್ಸ್ ನೋಡ್ತೀನಿ. ಉದಯದಲ್ಲಿ ನಮ್ಮ ಪೇಜ್ ಇದೆ ಅಲ್ಲ, ಅದರದ್ದು ಫೀಡ್ ಯಾವ ಥರ ಬರ್ತಿದೆ ಅಂತ ನೋಡ್ತೀನಿ. ತುಂಬ ಚೆನ್ನಾಗಿ ಕಮೆಂಟ್ಸ್ ಬರ್ತಾ ಇದೆ. ಆ್ಯಂಡ್ ಓಕೆ. ಐ ಆಮ್ ಲವಿಂಗ್ ಇಟ್. ಆ್ಯಕ್ಚುಲಿ ಒಂದ್ಸಲ ಭಾವುಕನಾಗಿದ್ದೆ, ಅಂದರೆ ಇದು ಫಸ್ಟ್ ಡೆಬ್ಯೂಗೆ ಇಷ್ಟೊಳ್ಳೆ ರೆಸ್ಪಾನ್ಸ್ ಬರ್ತಿದೆ ಅನ್ನೋದು ನೋಡಿದಾಗ ಇಟ್ ವಾಸ್ ಡೆಫಿನೆಟ್ಲಿ ಚುರುಕನ್ನತ್ತೆ, ಹೌದು. ಖುಷಿಯಾಗುತ್ತೆ. ಹೌದು. ಇನ್ನೊಂದು ವಿಶೇಷ ಏನಪ್ಪಾ, ಉದಯ ಸಣ್ಣ ಆಗಿ ಈಗ ಸಣ್ಣುದಯ ಆಗಿ ಸಣ್ಣ ಉದಯ ಸಣ್ಣುದಯ ಆಗಿ ಬದಲಾದ್ಮೇಲೆ ಮೊದಲ ಆಪರ್ಚುನಿಟಿ. ಆ್ಯಂಡ್ ಅದೇ ಇದೊಂದು ಒಳ್ಳೆ ಮೂಮೆಂಟ್, ಅಂದರೆ ಲೋಗೋ ಚೇಂಜ್ ಮಾಡಿದ್ದಾರೆ. ಆ್ಯಂಡ್ ಇಟ್ ಈಸ್ ಸೋ ಸೌಂಡಿಂಗ್ ನೈಸ್, ಸನ್ ಉದಯ. ಸೊ ಸನ್ ನೆಟ್ವರ್ಕಲ್ಲಿ ಇದು ನಮ್ಮ ಪ್ರಾಜೆಕ್ಟ್ ಒಂದು ಆ ಬ್ರ್ಯಾಂಡ್ ಟೈಟಲ್ ಚೇಂಜ್ ಆಗೋ ಟೈಮಲ್ಲಿ ಟೆಲಿಕಾಸ್ಟ್ ಆಗ್ತಿದೆ. ಆ್ಯಂಡ್ ದ್ಯಾಟ್ ಟು ಇಟ್ ಹ್ಯಾಸ್ ಕಮ್ ಔಟ್ ವೆರಿ ನೈಸ್, ಅದು ಲೋಗೋ ಆಗಲಿ ಏನಾಗಲಿ. ಸೊ ಅದು ಒಂದು ಪ್ರೌಡ್ ಫೀಲಿಂಗ್ ಇದೆ. ಆ್ಯಂಡ್ ಇನ್ಫ್ಯಾಕ್ಟ್ ಮ್ಯಾಚ್ ಎಲ್ಲ ನಡೀತಾ ಇತ್ತು, IPL ಮ್ಯಾಚ್ ಬಿಟ್ವೀನ್ ಆಡಿಯನ್ಸ್ ಇಷ್ಟೊಂದು ಸಪೋರ್ಟ್ ಕೊಟ್ಟಿದ್ದಾರೆ ಅನ್ನೋದು ತುಂಬ ಖುಷಿ ಆಗ್ತಿದೆ ನನಗೆ. ಓಕೆ ಸರ್, ಅದೇ ಈಗ ನಾವು ನೋಡ್ತಾ ಇರ್ಬೋದು ಈ ಸೀರಿಯಲ್ ಕನ್ನಡದಲ್ಲೂ ಬರ್ತಾ ಇರುವಂತದ್ದು, ತೆಲುಗುನಲ್ಲೂ. ಹೇಗೆ ಮ್ಯಾನೇಜ್ ಮಾಡ್ತಾ ಹೋಗ್ತಿದ್ರ? ಆರ್ಟಿಸ್ಟ್ಗಳು ಹೇಗೆ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಅದಕ್ಕೆ? ಫಸ್ಟ್ ಆಫ್ ಆಲ್ ನಮ್ಮ ಮೂಗುತಿ ಮಲ್ಲಿ ತಂಡದಲ್ಲಿ ನಮಗೆ ಅದ್ಭುತವಾಗಿ ಟೀಮ್ ಸಿಕ್ಕಿದೆ. ಆರ್ಟಿಸ್ಟ್ ಆಗಲಿ, ಟೆಕ್ನಿಷಿಯನ್ ಟೀಮ್ ಆಗಲಿ, ತುಂಬ ಚೆನ್ನಾಗಿ ಕಲಾವಿದರು ಸಿಕ್ಕಿದ್ದಾರೆ. ಆ್ಯಂಡ್ ಟು ಮಚ್ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಸ್ಪೆಷಲಿ ನಾವು ಹೆಂಗೆ ನೋಡಿದ್ವಿ ಅಂದರೆ, ಸ್ವಲ್ಪ ಈ ತೆಲುಗು ಗೊತ್ತಿದ್ದವರು, ಅದೇ ಭಾಷೆ ಸ್ವಲ್ಪ ಸಪೋರ್ಟ್ ಇದ್ದವರು ನಮ್ಗೆ ಸಿಗಬೇಕು ಅಂತ ಹೇಳಿ. ಆ್ಯಂಡ್ ವಿ ಹ್ಯಾವ್ ಫೌಂಡ್ ಅ ಬೆಸ್ಟ್ ಆರ್ಟಿಸ್ಟ್ ಫಾರ್ ಮೂಗುತಿ ಮಲ್ಲಿ. ಇಂಚಾಗಿ ಸೆಲೆಕ್ಟ್ ಮಾಡಿ ಈ ಪಾತ್ರಕ್ಕೆ ಇವರೇ ಸೂಟ್ ಆಗ್ತಾರೆ ಅನ್ನೋ ಥರ ಚೂಸ್ ಮಾಡಿ ಹಾಕಿರೋ ಕಲಾವಿದರು. ಆ್ಯಂಡ್ ಟೆಕ್ನಿಷಿಯನ್ ಟೀಮ್ ಕೂಡ. ಈಗ ನನಗಂತೂ ತೆಲುಗು ಸ್ವಲ್ಪ ಅಷ್ಟಕ್ಕಷ್ಟೇ ಬರ್ತಾ ಇಲ್ಲ. ಆ್ಯಂಡ್ ಪಕ್ಕ ಕನ್ನಡ ಮಾತಾಡ್ತೀನಿ ನಾನು. ಸೊ ನನಗೆ ಸಪೋರ್ಟ್ ಮಾಡೋದಕ್ಕೆ ತೆಲುಗುವಿಂದ ಪ್ರಾಂಪ್ಟರ್ ಬಂದಿದ್ದಾರೆ. ಸೊ ಇವರಿಬ್ರು ಸೇರಿ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಇಲ್ಲಿ. ಆ್ಯಂಡ್ ಆರ್ಟಿಸ್ಟ್ಗಳಿಗೂ ಕೂಡ, ಅಂದರೆ ದೇ ಆರ್ ಲೈಕಿಂಗ್ ಇಟ್, ತುಂಬ ಇಷ್ಟಪಟ್ಟು ಇದನ್ನ ಏನೋ ಸ್ವೀಕಾರ ಮಾಡಿ ಅಭಿನಯಿಸ್ತಿದ್ದಾರೆ. ಆ್ಯಂಡ್ ಈ ಥರ ನಮಗೆ ರೆಸ್ಪಾನ್ಸ್ ಸಿಗುವಾಗ ಎವ್ರಿ ಚಾಲೆಂಜಸ್ ಸೀಮ್ಸ್ ಟು ಬಿ ವೆರಿ ಈಸಿ ನನಗೆ. ಸೊ ಒಳ್ಳೆ ಕಲಾವಿದರಿದ್ದಾರೆ, ಒಳ್ಳೆ ಟೆಕ್ನಿಷಿಯನ್ ಟೀಮ್ ಇದೆ. ಆ್ಯಂಡ್ ಇನ್ಫ್ಯಾಕ್ಟ್ ನಮ್ಮ ಪ್ರೊಡ್ಯೂಸರ್ ಅಜಯ್ ಸಿಂಹ ಕೂಡ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಬಿಫೋರ್ ನಾನು ಶೂಟ್ ಮಾಡೋ ಟೈಮಲ್ಲಿ ಸ್ವಲ್ಪ ಡಿಲೇ ಆಗ್ತಿತ್ತು, ಬಿಕಾಸ್ ದಿಸ್ ಇಸ್ ವೆರಿ ನ್ಯೂ ಫಾರ್ ಮಿ. ತುಂಬ ಫ್ರೆಶ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಡೆಬ್ಯೂ ಡೈರೆಕ್ಷನ್ ಬೇರೆ.
ಸೊ ತುಂಬ ಸ್ವಲ್ಪ ಸ್ಲೋ ಆಗ್ತಿತ್ತು. ಸೊ ಹಿ ಟೋಲ್ಡ್ ಮಿ, ಅಂದರೆ ಡೈರೆಕ್ಟ್ರ್ ಹೇಳ್ತಿದ್ರು, ಚಿಂತೆ ಮಾಡಬೇಡ, ನನಗೆ ಚೆನ್ನಾಗಿ ಮಾಡಿಕೊಡ್ತಿದ್ಯಾ, ಚೆನ್ನಾಗಿ ಮಾಡು, ನಿಮಗೆ ಒಳ್ಳೆ ಟೀಮ್ ಕೊಟ್ಟಿದ್ದೀನಿ, ಇದನ್ನು ಒಳ್ಳೆ ನಿಭಾಯಿಸ್ಕೊಂಡು ಹೋಗು ಅಂತ ಹೇಳಿದ್ದ. ಓಕೆ. ಸೊ ಈ ಟೆಕ್ನಿಷಿಯನ್ ಮತ್ತು ಆರ್ಟಿಸ್ಟ್ಗಳು ಏನು ಸಪೋರ್ಟ್ ಮಾಡಿದ್ರು ಅದರಲ್ಲಿ ಸ್ವಲ್ಪ ನಮಗೆ ಈಸಿ ಆಗೋಗಿದೆ ಈ ತೆಲುಗು ಇದು ಮ್ಯಾಚ್ ಮಾಡೋದಕ್ಕೆ. ಅಂದ್ರೆ ಓಕೆ, ಎಲ್ಲ ಸಪೋರ್ಟಿಂದಾಗಿ ಚೆನ್ನಾಗಿ ನಡ್ಕೊಂಡು ಹೋಗ್ತಿದೆ. ಸರ್, ಈಗ ನೀವು ಮೊದಲು ಆರ್ಟಿಸ್ಟ್ ಆಗಿ ಬಂದ್ರಿ ಈ ಕಿರುತೆರೆಗೆ, ಈಗ ಡೆಬ್ಯೂ ನಿರ್ದೇಶಕರಾಗಿ ಇದ್ದೀರಾ, ನೆಕ್ಸ್ಟ್ ನಿಮ್ಮ ಪ್ಲಾನ್ ಏನು? ಅಲ್ಲ, ಆ್ಯಕ್ಚುಲಿ ನನಗೆ ನಿಜ ಹೇಳಬೇಕು ಅಂದರೆ ಈ ಆರ್ಟಿಸ್ಟ್ ಆಗೋದಂದ್ರೆ ಎಲ್ಲರೂ ಡ್ರೀಮ್. ಇನ್ಫ್ಯಾಕ್ಟ್ ತುಂಬ ಟೆಕ್ನಿಷಿಯನ್ ಆಗಿ ಆರ್ಟಿಸ್ಟ್ ಆದವರು ಇದ್ದಾರೆ. ಬಟ್ ನನಗೆಲ್ಲ ಕೇಳ್ತಾರೆ, ನೀನು ಹೆಂಗೆ ಒಬ್ಬ ಆರ್ಟಿಸ್ಟ್ ಆಗಿ ಡೈರೆಕ್ಟರ್ ಆದೆ ಅಂತ ಹೇಳಿ. ಹೌದು, ನಾನು ಚಿಕ್ಕನಿಂದಾಗಲೇ ನಾನು ಕಾಲೇಜ್ ಟೈಮಲ್ಲೆಲ್ಲ ಸ್ಕಿಟ್ಟು ಇದೆಲ್ಲ ಮಾಡ್ತಿದ್ದೆ. ಐ ಯೂಸ್ ಟು ಡೈರೆಕ್ಟ್ ಸ್ಕಿಟ್. ಸೊ ಈ ಸಮ್ಮರ್ ಕ್ಯಾಂಪ್ಸು ಅದಕ್ಕಿದೆಲ್ಲ ಹೋಗೋ ಟೈಮಲ್ಲಿ ನನಗೆ ತುಂಬ ಇಷ್ಟ ಆಯಿತು ಈ ಥರ ಸ್ಕಿಟ್ಟು ಡ್ರಾಮಾಸ್ ಎಲ್ಲ ಮಾಡೋದು. ಬಟ್ ಆ ಒಂದು ಪ್ಯಾಷನ್ ಆಗಲಿ, ಆ ಒಂದು ಇಂಟೆನ್ಷನ್ ಆಗಲಿ ನನಗೆ ಈ ರೀತಿ ಒಂದು ಗಿಫ್ಟಾಗಿ ಸಿಗುತ್ತೆ ಅನ್ನೋದು ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಆರ್ಟಿಸ್ಟ್ ಈಸ್ ಮೈ ಪ್ರಯಾರಿಟಿ. ಬಟ್ ನನಗೆ ಅಲ್ಲೆಲ್ಲೋ ಸ್ವಲ್ಪ ಏನಾದರೂ ನಾಲೆಜ್ ಇದ್ದು ನನಗೆ ನಾನು ತುಂಬ ಮೂವೀಸ್ ನೋಡ್ತೀನಿ. ಆ್ಯಂಡ್ ಈ ಮೂವೀಸಲ್ಲಿ ನಾನು ಏನು ಕಲ್ತಿದ್ದೀನಿ, ಏನು ಮಾಡಬಾರ್ದು, ಏನು ಮಾಡಬೇಕು ಅನ್ನೋದನ್ನ ಸ್ವಲ್ಪ ಎಕ್ಸ್ಪೆರಿಮೆಂಟಲ್ ಆಗಿ ಮೂಗುತಿ ಮಲ್ಲಿ ಅನ್ನೋ ಸೀರಿಯಲಲ್ಲಿ ಸ್ವಲ್ಪ ಇಂಪ್ಲಿಮೆಂಟ್ ಮಾಡಿದ್ದೀನಿ. ಸೊ ಅಲ್ಲಿ ಏನಾಗಿದೆ ಅಂದರೆ ಇದೊಂದು ಸ್ವಲ್ಪ ಸೀರಿಯಲ್ ಪ್ಯಾಟರ್ನ್ಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿ ಬರ್ತಾ ಇದೆ. ಸೊ ತುಂಬ ಚೆನ್ನಾಗಿ ಹೇಳ್ತಿದ್ದಾರೆ, ನೀನು ವೆಬ್ ಸೀರೀಸ್ ಥರ ಶೂಟ್ ಮಾಡಿಬಿಟ್ಟಿದ್ಯಾ ಈ ಮೂಗುತಿ ಮಲ್ಲಿನ ಅಂತೇಳಿ. ಹೌದು, ತುಂಬ ಡಿಫ್ರೆಂಟ್ ಆಗಿ ಶೂಟ್ ಮಾಡಿದ್ದೀವಿ. ಆ್ಯಂಡ್ ನಾವೊಂದು ತಲೆಯಲ್ಲಿ ಏನು ಇಟ್ಕೊಂಡಿದ್ದೀವಿ ಅಂದರೆ ಈ ಯೂತ್ಗಳು ಹಾಗೂ ಈ ಸೀನಿಯರ್ ಟೀಮ್ ಆಗಲಿ, ಸೊ ಈ ಏನು ಕಲ್ತಿದ್ದೆ ಸ್ವಲ್ಪ ಈ ಮೂವೀಸ್ ಅದೆಲ್ಲ ನೋಡಿಕೊಂಡು ಮತ್ತು ನಂದೇನೋ ಒಂದು ಚೂರು ನಾಲೆಜ್ ಇತ್ತು ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಿಕೊಂಡು ಮೂಗುತಿ ಮಲ್ಲಿನ ಅಂದ ಕಾಣಿಸ್ಕೊಳ್ತಾ ಇದ್ದೀನಿ ಅಷ್ಟೇ. ಓಕೆ ಸರ್, ಮತ್ತೆ ಈಗ ನಿಮಗೆ ದೊಡ್ಡ ತೆರೆಯಲ್ಲಿ ಬರಬೇಕು ಆ ಥರದ್ದು ಏನಾದರೂ ಆಸೆ ಇದೆ? ಖಂಡಿತ ಇದೆ. ಆ್ಯಂಡ್ ದಟ್ಸ್ ವಾಟ್ ಐ ವಾಸ್ ಟೆಲ್ಲಿಂಗ್ ಯು ಅರ್ಲಿಯರ್. ನನಗೆ ಮೇಯ್ನ್ ಆಗಿ ಆರ್ಟಿಸ್ಟ್ ಆಗೋದಕ್ಕೆ ತುಂಬ ಇಷ್ಟ ಇದೆ. ಸೊ ಎಲ್ಲಾದರೂ ಅಪರ್ಚುನಿಟೀಸ್ ಅಂತ ಬಂದರೆ ಅದು ಹೇಗೆ ಇರಲಿ, ಸ್ಮಾಲ್ ಸ್ಕ್ರೀನ್ ಅಂತ ಅಥವಾ ಬಿಗ್ ಸ್ಕ್ರೀನ್ ಅಂತ ನಾನು ಡಿಫ್ರೆನ್ಶಿಯೇಟ್ ಮಾಡಲ್ಲ. ನನಗೆ ಕ್ಯಾರೆಕ್ಟರ್ ರೋಲ್ ಸಿಕ್ಕಿದ್ರೂ ಅದು ನನಗೆ ಒಳ್ಳೆ ಡೈರೆಕ್ಟರ್ ಅಂಡರ್ ಸಿಕ್ಕಿದ್ರೆ ಅದನ್ನು ಯಾವ ಥರ ಮಾಡ್ಬೋದು ಅಂತ ತಿಳ್ಕೊಂಡು ಆ ರೀತಿ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಆ್ಯಂಡ್ ಇನ್ಫ್ಯಾಕ್ಟ್ ಡೈರೆಕ್ಷನ್ ಲೆವೆಲಲ್ಲಿ ನನಗೆ ಒಳ್ಳೆ ಡೈರೆಕ್ಟರ್ ಅಂಡರ್ ಒಂದು ಎಕ್ಸ್ಪೀರಿಯನ್ಸ್ ಸಿಕ್ಕಿ ಸಿನಿಮಾ ಮಾಡೋಕ್ಕೂ ಒಂದು ಆಪರ್ಚುನಿಟಿ ಸಿಕ್ಕಿದ್ರೆ ನಾನು ಮಾಡ್ತೀನಿ. ಅಂದರೆ ನಾನು ಭಯ ಪಡೋದಂತೂ ಏನಿಲ್ಲ. ಸೊ ನನ್ನ ಎಕ್ಸ್ಪೆರಿಮೆಂಟ್ ಅಂತ ಏನೋ ಮಾಡ್ತಾರಲ್ಲ, ಆ ಥರ ಒಂದು ಹೊಸದ್ದು ಏನಾದರೂ ತರಕ್ಕಿದೆ ಅಂತ ಹೇಳಿದ್ರೆ ನಾನು ಕಲಿತು ಮಾಡೋಕ್ಕೆ ಇಷ್ಟಪಡ್ತೀನಿ. ಹಾರ್ಡ್ ವರ್ಕ್ ಅಂದರೆ ಇಷ್ಟ ಅನ್ಸುತ್ತೆ. ಹಾರ್ಡ್ ವರ್ಕ್ ಅಂದರೆ ತುಂಬ ಇಷ್ಟ. ಬಿಕಾಸ್ ಇನ್ಫ್ಯಾಕ್ಟ್ ನಾನು ಆಕ್ಸೆಂಚರಲ್ಲಿ ಕೆಲಸ ಮಾಡ್ತಿದ್ದೀನಿ. ಸೊ ಅದನ್ನು ಮ್ಯಾನೇಜ್ ಮಾಡ್ತಿದ್ದೀನಿ. ಈ ಕಡೆ ಹೇಗೆ ಮ್ಯಾನೇಜ್ ಮಾಡ್ತಿದ್ದೀರಾ? ಅಲ್ಲಿ ನನಗೆ ಆ್ಯಕ್ಚುಲಿ ನಾನು IT ಅಂದರೆ ಮುಂಚೆ ಈ ಬ್ರೇಕ್ ಇತ್ತಲ್ಲ, ವೀಕ್ಲಿ 3 days ಆ ಥರ ಎಲ್ಲ ಹೋಗೋಕ್ಕಿತ್ತು. ಸೊ ನನಗೆ ಸ್ಯಾಟರ್ಡೆ ಸಂಡೇ ಸಿಕ್ಕಿದಾಗ ನಾನು ಡೈರೆಕ್ಷನ್ ಬರ್ತಾ ಇದ್ದೆ. ಆ್ಯಂಡ್ ಆರ್ಟಿಸ್ಟ್ ಆಗು ಆ್ಯಕ್ಟ್ ಮಾಡಿದ್ದೀನಿ. ಸೊ ಸ್ಯಾಟರ್ಡೆ ಸಂಡೇ ಡೇಟ್ಸ್ ತೊಗೊಂಡು ಒಂದು ತಿಂಗಳಲ್ಲಿ ಇಷ್ಟು ದಿವಸ ಅಂತ ರಜೆ ಹಾಕೊಂಡೆಲ್ಲ ಮಾಡಿದ್ದೀನಿ. ಸೊ ಇದನ್ನು ಕೂಡ ಅಷ್ಟೇ, ನಾನು ಪೈಲಟ್ ಎಪಿಸೋಡ್ ಅಂತ ಪ್ಲ್ಯಾನ್ ಮಾಡ್ಕೊಂಡು ಇವಾಗ ಏನು ಪ್ರಮುಖ ಏನು ಈ ಪೈಲಟ್ ಎಪಿಸೋಡ್ಸ್ ಇದೆ ಅದನ್ನು ಮಾಡ್ತಿದ್ದೀನಿ. ಮುಂದೆ ಇವಾಗ ಇದನ್ನು ನೋಡಿಬಿಟ್ಟು ಇಷ್ಟಪಟ್ಟು ನನಗೆ ಮುಂದೆ ನೀನು ಆ್ಯಕ್ಟಿಂಗು ಮಾಡಂದ್ರೆ ಆ್ಯಕ್ಟಿಂಗು ರೆಡಿ, ಇದಕ್ಕೂ ಸೈ, ಡೈರೆಕ್ಷನ್ಗೂ ಸೈ. ರೆಡಿ ಇದೆ. ಓಕೆ ಸರ್, ವೆರಿ ನೈಸ್. ನಿಮ್ಗೆ ಆದಷ್ಟು ಬೇಗ ಅವಕಾಶಗಳು ಸಿಗಲಿ ಅಂತ ನಮ್ಮ ಥ್ಯಾಂಕ್ ಕಡೆಯಿಂದ ಯು ಸೋ ಮಚ್. ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನೈಸ್ ಟಾಕಿಂಗ್ ಟು. ಆ್ಯಂಡ್ ತುಂಬ ಥ್ಯಾಂಕ್ಸ್, ನಮಗೆಲ್ಲ ಇಷ್ಟು ನಮ್ಮ ಆರ್ಟಿಸ್ಟ್ಗಳನ್ನೆಲ್ಲ ಇಷ್ಟು ಚೆನ್ನಾಗಿ ನೀವು ಮಾತಾಡಿಸ್ಕೊಂಡು ಶಿವಾಣಿಯವರು ನಮಗೂ ನಮ್ಮ ಒಂದು ಏನು ಟ್ಯಾಲೆಂಟ್ ಇದೆ ಅದನ್ನೆಲ್ಲರಿಗೂ ತಿಳಿಸ್ಕೊಡ್ತಿದ್ದೀರಾ. ತುಂಬ ಥ್ಯಾಂಕ್ಸ್, ತುಂಬ ಥ್ಯಾಂಕ್ಸ್. ಎಲ್ರಿಗೂ ನಮಸ್ಕಾರ. ಆ್ಯಂಡ್ ನಾನು ಆರವ್ ಕಾರ್ತಿಕ್. ಇಲ್ಲಿ ಮೂಗುತಿ ಮಲ್ಲಿ ಏನಿದೆ ಇದನ್ನು ತುಂಬ ವಿಭಿನ್ನವಾಗಿ ಮಾಡಿದ್ದೀವಿ. ಆ್ಯಂಡ್ ಜನ ಇಷ್ಟಪಡೋ ಥರ ಮಾಡಿದ್ದೀವಿ. ಆ್ಯಂಡ್ ಇದು ನನ್ನ ಫೇವ್ರೆಟ್ ಸಬ್ಜೆಕ್ಟ್ ಕೂಡ ಆಗಿದೆ. ಸೊ ಈಗಾಗಲೇ ನಿಮ್ಗೆ ಗೊತ್ತಿದೆ, ಮೂಗುತಿ ಮಲ್ಲಿ ಅಂತ ಸನ್ ಉದಯದಲ್ಲಿ 8 ಗಂಟೆಗೆ ಟೆಲಿಕಾಸ್ಟ್ ಆಗ್ತಿದೆ. ಸೊ ಈಗಾಗಲೇ ನೀವು ಸೀರಿಯಲ್ ನೋಡಿದ್ದೀರಾ, ತುಂಬ ಇಷ್ಟಪಟ್ಟಿದ್ದೀರಾ, ನಮ್ಮನ್ನು ಬೆಳೆಸಿದ್ದೀರಾ ಕೂಡ. ಆ್ಯಂಡ್ ಇನ್ನು ಮುಂದೆ ನೀವು ಒಂದು ವೇಳೆ ಸೀರಿಯಲ್ ಮಿಸ್ ಮಾಡಿದರೆ ದಯವಿಟ್ಟು ಸನ್ ಉದಯದಲ್ಲಿ 8 ಗಂಟೆಗೆ ಮೂಗುತಿ ಮಲ್ಲಿ ಬರ್ತಿದ್ದಾಳೆ, ಮಿಸ್ ಮಾಡದೆ ಅವಳನ್ನ ನೋಡಲೇಬೇಕು. ಸೊ ಏನಾದರೂ ನೀವು ಮಿಸ್ ಮಾಡಿದರೆ ದಯವಿಟ್ಟು ಮಿಸ್ ಮಾಡದೆ ಇದನ್ನು ನೋಡಿ. ಆ್ಯಂಡ್ ಒಂದು ವೇಳೆ ಯಾರಾದರೂ ನಿಮ್ಮ ಪಕ್ಕದ ಮನೆಯಲ್ಲಿ ಅಥವಾ ಯಾರಾದರೂ ಇದ್ದರೆ ಅವ್ರಿಗೂ ತಿಳಿಸಿ, ಅವರು ಸೀರಿಯಲ್ ನೋಡೋ ಥರ ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.